ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ. ನಾವು ಫ್ಯಾಮಿಲಿ ಪೂರ್ತಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಯೋಚನೆ ಮಾಡ್ತಿದ್ದೀರಾ? ಇಲ್ಲಿ ದಾವಣಗೆರೆ ಹತ್ರ 30 ಕಿಲೋಮೀಟ್ರ್ ಇರುವಂಥ ಐರಾಣಿ ಅನ್ನೋ ಪ್ಲೇಸಿಗೆ ಹೋಗ್ತಾ ಇದ್ದೀವಿ. ಹೇಗಿತ್ತು, ಹೇಗೆಲ್ಲ ಎಂಜಾಯ್ ಮಾಡಿದ್ವಿ ನೋಡ್ಕೊಬರೋಣ ಬನ್ನಿ. ನಾವೆಲ್ಲರೂ ಹೊರಟು ದಾರಿಲಿ ಈ ಥರ ಗ್ರೀನ್ರಿ ಇತ್ತು. ಅದನ್ನು ಕಣ್ಣಿಗಂತೂ ತುಂಬ ಹಬ್ಬ ಅನಿಸ್ತಿತ್ತು. ಹಾಗಾಗಿ ಅದನ್ನೊಂದು ವೀಡಿಯೋ ಮಾಡಿಕೊಂಡು ನಮಗಿಂತ ನೀವು ಮುಂದೆ, ನಿಮ್ಗಿಂತ ನಾವು ಮುಂದೆ ಅಂತ ಗಾಡಿ ರೈಡ್ ಹೋಗ್ತಾ ಇರೋದೇ ಒಂದು ಚಂದ ಅನಿಸ್ತಿತ್ತು. ಹಾಗಾಗಿ ವೀಡಿಯೋ ಮಾಡ್ಕೊತ ಹೋಗ್ತಾ ಇದ್ವಿ. ಹೋಗ್ತಾ ಇರುವಾಗ ಎಲ್ರಿಗಿಂತ ಮುಂದೆ ಹೋಗಿದ್ದೆ ನಾವು ಅಂತಲೇ ಹೇಳ್ಬೋದು. ಹೋಗಿ ರೀಚ್ ಆದ್ವಿ. ಐರಾಣಿ ಅನ್ನೋ ಒಂದು ಪ್ಲೇಸು ತುಂಬ ಚೆನ್ನಾಗಿತ್ತು. ಬೆಟ್ಟ ಗುಡ್ಡದ ಮಧ್ಯೆ ಇರೋವಂಥ ಈ ಪ್ಲೇಸು ಇಲ್ಲೇ ದಾವಣಗೆರೆ ಇಷ್ಟು ಹತ್ತಿರ ಇದೆ ಅಂತಲೇ ಗೊತ್ತಿರಲಿಲ್ಲ ನಮಗೆ. ನಮ್ಮ ತಮ್ಮ ಹೋಗಿದ್ದಂತೆ. ಹಾಗಾಗಿ ಚೆನ್ನಾಗಿದೆ ಪ್ಲೇಸ್ ಅಂತ ಹೇಳಿ ನಾವು ಅಲ್ಲಿಗೆ ಹೋದ್ವಿ. ಎಲ್ಲ ಗಾಡಿಗಳು ಬಂದು ಸ್ಟ್ಯಾಂಡಿಗೆ ನಿಂತ್ಕೊಂಡ್ವು. ಅದನ್ನು ಹಾಗೆ ವೀಡಿಯೋ ಮಾಡ್ಕೊತ ಇನ್ನೇನು ಮೇನ್ ದ್ವಾರದಲ್ಲಿ ಒಂದು ಫಸ್ಟಿಗೆ ಹೋಗಿದ ತಕ್ಷಣ ಒಂದು ಕ್ರೇಜ್ ಇರುತ್ತಲ್ವ, ಒಂದು ವೀಡಿಯೋ ಮಾಡ್ಕೊಬಿಡೋಣ ಅಂತ ಒಂದು ವೀಡಿಯೋ ಮಾಡ್ಕೊಂಡ್ವಿ. ಚೆನ್ನಾಗಿರುತ್ತೆ ಫೇಸ್ ಎಲ್ಲ ಅಂತಂದು ಹಾಗಾಗಿ ಒಂದು ವೀಡಿಯೋ ಮಾಡ್ಕೊಂಡು ಒಂದು ಫೋಟೋ ತಗೊಂಡು ಎಂಟ್ರೆನ್ಸ್ ಫೀಸ್ ಕೊಟ್ಕೊಂಡು ಒಳಗೆ ಹೋದ್ವಿ. ಒಳಗೆ ಹೋಗುವಾಗ ಕಲ್ಲಿನ ಕೋಟೆ ಥರ ಇತ್ತು ಅಂತಲೇ ಹೇಳ್ಬೋದು. ಎಷ್ಟು ಚೆನ್ನಾಗಿದೆ ಅಂದರೆ ಈ ದೇವಸ್ಥಾನ. ಇಂಥ ಬೇಸಿಗೆಯಲ್ಲಿ ಕಲ್ಲಿನ ಮಧ್ಯೆ ಹೋಗಿ ಕೂತ್ರೆ ಏನೋ ಒಂಥರ ತಂಪು ಅನಿಸುತ್ತೆ. ಆ ಸುತ್ತಲೂ ಗಾಳಿ ಆ ಮಧ್ಯ ತುಂಗಭದ್ರಾ ನದಿ ಮಧ್ಯ ತುಂಬ ಚೆನ್ನಾಗಿತ್ತು. ಬಟ್ ಈ ಪ್ಲೇಸ್ ಫ್ಯಾಮಿಲಿ ಪೂರ್ತಿ ಹೋಗಿ ನೀವು ಕೂಡ ಎಂಜಾಯ್ ಮಾಡಿ ಅಂತಲೇ ಹೇಳ್ತೀನಿ. ಯಾರೆಲ್ಲ ಈ ಥರ ಫ್ಯಾಮಿಲಿ ಎಲ್ಲರೂ ಹೋಗಿ ಈ ಪ್ಲೇಸ್ ನೋಡಿದಾರ ಕಮೆಂಟ್ ಮಾಡಿ ತಿಳಿಸಿ. ಈ ದೇವಸ್ಥಾನ ಅಂತೂ ಕಣ್ಣಿಗೆ ಒಂದು ಹಬ್ಬನೇ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿತ್ತು. ನಾವೆಲ್ಲ ಫ್ಯಾಮಿಲಿ ಹೋಗಿರೋದ್ರಿಂದ ಅಂತೂ ಇನ್ನೂ ನಮಗೆ ಖುಷಿ ಹೆಚ್ಚು ಇತ್ತು ಅಂತಲೇ ಹೇಳ್ಬೋದು. ಆಮೇಲೆ ಕುದುರೆ, ಆನೆ ಎಲ್ಲ ಇತ್ತಂತೆ. ಆನೆ ನಾವು ಹೋದಾಗೆ ಆನೆ ಇರಲಿಲ್ಲ. ನಮ್ಮ ಅಣ್ಣ ಅಯ್ಯೋ ಅಂತ ಹೇಳ್ತಿದ್ದಾರೆ. ಫೋಟೋ ತಗೊಂಡು ಕುದುರೆ ಹತ್ರ ಎಲ್ಲ ತಗೊಂಡು ಅದಾದಮೇಲೆ ಮೇನ್ ದ್ವಾರದ ಹತ್ರನೂ ಫೋಟೋ ತಗೊಂಡು ಗರ್ಲ್ಸ್ ಗ್ಯಾಂಗ್ ಬಾಯ್ಸ್ ಗ್ಯಾಂಗ್ ಅಂತಲೇ ಫೋಟೋ ತೆಗಿತಾ ಇದ್ವಿ. ಚಿಕ್ಕ ಮಕ್ಳದ್ದೆಲ್ಲ ಹಿತ ಮತ್ತು ಶುಭದಾರ್ದೆಲ್ಲ ಫೋಟೋ ತಗೊಳ್ತಾ ನಾವು ಹೊರಟು ಹೋಗ್ತಾ ಇರುವಾಗಲೇ ನಮ್ಮ ಮಕ್ಕಳು ನೀರಲ್ಲಿ ಇಳಿದ್ಬಿಟ್ಟಿದ್ರು. ಅವ್ರ ಅಪ್ಪಾಜಿ ಕರ್ಕೊಂಡು ಹೋಗಿ. ನಾವಿನ್ನೂ ಹೋಗೇ ಇರಲಿಲ್ಲ ದೊಡ್ಡವ್ರು ಯಾರು. ಸಣ್ಣ ಮಕ್ಕಳಾಗಲೇ ಹೋಗಿ ನೀರಲ್ಲಿ ಆಟಾಡ್ತಾಯಿದ್ರು. ಸುತ್ತ ಈ ಗಾಳಿ ಬೆಳಕು ಈ ವಾತಾವರಣ ನೋಡೋಕ್ಕೆ ಕಣ್ಣಿಗೊಂದು ಹಬ್ಬ ಅನಿಸ್ತಿತ್ತು. ನಮಗಂತೂ ತುಂಬ ಖುಷಿ ಆಯಿತು. ಈ ಪ್ಲೇಸ್ ಅಂತೂ ತುಂಬ ಇಷ್ಟ ಆಯಿತು. ತುಂಬ ಹತ್ತಿರನೇ ಇದೆ ದಾವಣಗೆರೆಯಿಂದ, ಏನು ತುಂಬ ದೂರ ಏನಿಲ್ಲ. ನಮ್ಮ ಫ್ಯಾಮಿಲಿ ಪೂರ್ತಿ ನಾವೆಲ್ಲ ಹೋಗೋದೇ ಇದೊಂದು ವರ್ಷಕ್ಕೆ ಒನ್ ಟೈಮ್ ಅಂತಲೇ ಹೇಳ್ಬೋದು. ಯಾಕೆಂದರೆ ನಮ್ಮ ಅಕ್ಕರು ನಮ್ಮ ಅಣ್ಣ ಅವರೆಲ್ಲ ಬರೋದೇ ವರ್ಷಕ್ಕೆ ಒನ್ ಟೈಮ್ ಅಲ್ವಾ. ನೋಡಿ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ. 1 ಅವರ್ 2 ಅವರ್ ಆಟಾಡಿದ್ದಾರೆ ಅಂತಲೇ ಹೇಳ್ಬೋದು ನೀರಲ್ಲಿ. ಬರ್ರಿ ಸಾಕು ಅಂದರೂ ಯಾರೂ ಬರೋಕ್ಕೆ ರೆಡಿ ಇಲ್ಲ. ಅದರಲ್ಲೇ ನಾವು ಹೆಣ್ಮಕ್ಳು ಯಾರೂ ನೀರಲ್ಲಿ ಇಳ್ದಿರಲಿಲ್ಲ. ಮಕ್ಕಳು ದೊಡ್ಡವರಷ್ಟೇ ಎಲ್ಲರೂ ಇಳ್ದು ಆಟಾಡ್ತಾಯಿದ್ರು. ನಾವು ಹಾಗೆ ಅವರು ಆಟಾಡೋದು ನೋಡೇ ಎಂಜಾಯ್ ಮಾಡ್ತಿರೋದು ನೋಡಿ ನಾವು ಹಾಗೆ ಒಂದೊಂದು ಫೋಟೋ ತಗೊಂಡು ನಾವು ಎಂಜಾಯ್ ಮಾಡ್ತಾಯಿದ್ವಿ. ತುಂಬ ಚೆನ್ನಾಗಿ ಆಟಾಡ್ಬಿಟ್ರು. ಈ ಬೇಸಿಗೆಗಂತೂ ನೀರು ಬಿಟ್ಟು ಬರ್ತಾರ ಮಕ್ಕಳು. ನೀರು ಸಿಕ್ಬಿಟ್ರೆ ಸಾಕು, ಅವ್ರಿಗೊಂದು ಹಬ್ಬ ಅನಿಸ್ಬಿಡುತ್ತೆ. ಹಾಗಾಗಿ ನೀರಲ್ಲೇ ಆಟಾಡ್ತಾಯಿದ್ರು ಎಷ್ಟೊತ್ತು. ಅವ್ರಿಗೆ ಹಸಿವಾಗಿರೋದು ನೆನಪಿಲ್ಲ ಅನ್ಕೋತೀನಿ, ಅಷ್ಟು ಆಟಾಡ್ಬಿಟ್ರು. ಫುಲ್ ಎಂಜಾಯ್ ಅಂದರೆ ನೋಡಿ ಇಲ್ಲಿ ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಅಂದರೆ ಲಾಸ್ಟಿಗೆ ನಾವು ಸ್ವಲ್ಪ ಹಂಗೆ ನೀರಲ್ಲಿ ಎಂಜಾಯ್ ಮಾಡೋಣ ಅಂತ ಮಾಡೇ ಬಿಟ್ವಿ. ಅದಾದಮೇಲೆ ಅವ್ರ ದೊಡ್ಡಪ್ಪ ಜೊತೆ ನೋಡಿ ಇಲ್ಲಿ ಅವ್ರ ಮಕ್ಕಳು ಎಷ್ಟು ಎಂಜಾಯ್ ಮಾಡ್ತಿದ್ದಾರೆ ಅಂದರೆ. ಅದಾದಮೇಲೆ ನಮ್ಮ ಮಾಮ ಮುತ್ತು ಹುಡುಕ್ತೀನಿ ಅಂತ ಹೋಗಿದ್ದಾರೆ. ಬಟ್ ಅಲ್ಲಿನ ನದಿಲಿ ಇನ್ನೇನು ಮುತ್ತು ಸಿಗುತ್ತೆ, ಮಣ್ಣು ಸಿಗುತ್ತೆ, ಕಲ್ಲು ಸಿಗುತ್ತೆ ಅಷ್ಟೇ. ಬರ್ರಿ ಮಕ್ಕಳ ಅಂದರೂ ಬರ್ತಾ ಇಲ್ಲ. ಅದಾದಮೇಲೆ ಹೊರಟ್ವಿ. ನಾವು ಹೋಗ್ತೀವಪ್ಪ, ನೀವು ಯಾವಾಗಾದ್ರು ಬರ್ರಿ ಅಂತ ಹೇಳಿ ನಾವು ಹೊರಟ್ವಿ. ಬಂದರು ಮಕ್ಕಳು. ಎಷ್ಟು ಅಂತ ಆಟಾಡ್ತಾರೆ. ಬಟ್ ಅವ್ರಿಗೇನು ಬಿಟ್ಟರೆ ಸಂಜೆವರೆಗೂ ಆಟಾಡ್ತಾಯಿದ್ರು. ನಾವು ಸಾಕು ಬರ್ರಪ್ಪ ಹೊಟ್ಟೆ ಹಸಿತಿದೆ ಅಂತ ಹೇಳಿದ್ಕೆ ಕರ್ಕೊಂಡು ಹೋದ್ವಿ. ಹೋಗಿ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಊಟಕ್ಕೆ ಕೂತ್ವಿ. ಮತ್ತು ಹೋಗೋಕ್ಕೂ ಮುಂಚೆ 2 ಫೋಟೋ ತಗೊಂಡ್ವಿ. ನಮ್ಮದು ನೀವೇ ನಮ್ಮ ವೀಡಿಯೋ ಅಷ್ಟೇ ಮಾಡಿದ್ದೀರಾ, ನೀವು ಯಾವುದ್ರಲ್ಲೂ ಫೋಟೋಸ್ ಇಲ್ಲ ವೀಡಿಯೋಸ್ ಇಲ್ಲ ಅಂತೇಳಿ ನಮ್ಮ ತಮ್ಮ ಫೋಟೋ ತೆಗಿತಾ ಇದ್ದ. ನಾವು ಇವತ್ತು ಚಿತ್ರಾನ್ನ ಮೊಸರನ್ನ ಮಾಡ್ಕೊಂಡು ಹೋಗಿದ್ವಿ. ಈ ಥರ ಮಾಡ್ಕೊಂಡು ಹೋಗಿ ಹೊರಗಡೆ ತಿನ್ನೋದಿದೆಯಲ್ಲ, ಆ ಖುಷಿ ಮುಂದೆ 2 ಮಾತೇ ಇಲ್ಲ ಅಂತಲೇ ಹೇಳ್ಬೋದು. ಫಸ್ಟ್ ಮಕ್ಕಳಿಗೆ ಹಾಕ್ಕೊಟ್ಬಿಟ್ವಿ. ಅವರೆಲ್ಲ ತುಂಬ ಹಸುವಾಗಿತ್ತು, ನೀರಲ್ಲಿ ಚೆನ್ನಾಗಿ ಆಟಾಡಿ ಹಸುವಾಗಿತ್ತು ಅವರಿಗೆ ಅಂತಂದೇಳಿ ಅವರಿಗೆ ಫಸ್ಟ್ ಹಾಕ್ಕೊಟ್ಟು ಅವರೆಲ್ಲ ಊಟ ಮಾಡಾದಮೇಲೆ ನಮ್ಮ ಅಕ್ಕನೇ ಬಡಿಸ್ತಾಯಿದ್ರು ಅವರಿಗೆಲ್ಲ. ಒಂಥರ ಏನೋ ಖುಷಿ. ಈ ಥರ ಫ್ಯಾಮಿಲಿ ಪೂರ್ತಿ ಎಲ್ಲರೂ ಸೇರಿ ನಾವೆಲ್ಲ ಖುಷಿಯಿಂದ ಊಟ ಮಾಡಿಕೊಂಡು ಅಂತೂ ಜಾಸ್ತಿನೇ ತಿಂತೀವಿ ಅಂತಲೇ ಹೇಳ್ಬೋದು ಈ ಥರ ಫ್ಯಾಮಿಲಿ. ನಮ್ಮ ಅಕ್ಕ ಅಂತೂ ಫುಲ್ ಸುಸ್ತಾಗಿ ಹೋಗಿದ್ರು. ಊಟ ಎಲ್ಲ ಮಾಡಿಕೊಂಡು ಪ್ಯಾಕ್ ಮಾಡ್ಕೊಂಡು ಕೂತ್ಕೊಂಡು ಇವ್ರು ರೆಸ್ಟ್ ಮಾಡ್ತಾಯಿದ್ರು. ಇವರೇನೋ ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದಾರೆ. ಓಕೆ ಓಕೆ
ಅಪ್ಪ ಮ್ಯಾಜಿಕ್. ಊಟ ಎಲ್ಲ ಆಗಿ ಎಲ್ಲರೂ ಫ್ಯಾಮಿಲಿ ಇದ್ದಾಗ ಒಂದು ಆಟ ಆಡಲಿಲ್ಲ ಅಂದರೆ ಅದು ಇನ್ಕಂಪ್ಲೀಟ್ ಅನಿಸ್ಬಿಡುತ್ತೆ. ಹಾಗಾಗಿ ಎಲ್ಲರೂ ಸೇರಿಕೊಂಡು ಚಿಕ್ಕವರಿಂದ ಹೇಳಿ ದೊಡ್ಡವ್ರ ತನಕ ಎಲ್ಲರೂ ಸೇರ್ಕೊಂಡು ಕಣ್ಣ ಮುಚ್ಚಲೆ ಆಟ ಆಡ್ತಾ ಇದ್ದಾರೆ. ಇಲ್ಲ 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 ಹಂಗೆ ಹೋಗಲ್ಲ. ಹಾಂ ಓಕೆ. ಕಾಣಿಸ್ತಿದೆ. ಕಾಲೆಲ್ಲ ಯೂಸ್ ಮಾಡಂಗಿಲ್ಲ. ಇಲ್ಲ ಇಲ್ಲ ನಿಮ್ಮನ್ನ ನಾವು ಟಚ್ ಮಾಡ್ಬೋದು. ಇಲ್ಲ ಇಲ್ಲ ತೆಗಿಯಂಗಿಲ್ಲ ನೀವು. ಬೌಂಡ್ರಿಯಿಂದ ಹೊರಗೆ ಹೋಗಿರೋದ್ರಿಂದ ನೀನೇ ಔಟ್ ಇವಾಗ ಅಷ್ಟೇ. ಅಮ್ಮ ಕಾಣಂಗಿಲ್ಲಮ್ಮ. ಬರುವಾಗ ಹೆಂಗಿದ್ವಿ, ಹೋಗುವಾಗ ಹೆಂಗಿದೀವಿ ಇವಾಗ. ಎಲ್ಲ ಡೆಡ್ ಆಪೋಸಿಟ್. ಒರಿಜಿನಲ್ ಕಲರ್ ಇದು. ಬಾಯ್ ಬಾಯ್. ನಾವಿಲ್ಲ ಗೇಟ್ ಕಾಯ್ಕಂತಿದ್ ಬಿಡ್ತೀವಿ. Let's go for the Bata membership later. Like, share, comment, subscribe. Click on bell icon. Okay, done. Bye bye. Bye bye. 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 ಅಂತೂ ಬಾಯ್ ಹೇಳಿ ಎಲ್ಲರೂ ಮನೆ ಕಡೆ ಹೊರಟ್ವಿ. ಹಾಗೆ ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ, ಐ ಹೋಪ್ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ನೀವು ಈ ಥರ ಫ್ಯಾಮಿಲಿ ಜೊತೆ ಯಾರೆಲ್ಲ ಎಂಜಾಯ್ ಮಾಡಿದ್ದೀರಾ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಚಾನಲ್ಗೆ ಹೊಸೊಬ್ಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರೆಲ್ಲ ಸಬ್ಸ್ಕ್ರೈಬ್ ಮಾಡಿ. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ನಾನು ನಿಮ್ಮ ಮುಂದೆ ಸಿಗ್ತೀನಿ ಅಂತ ಹೇಳ್ತಾ ಈ ವಿಡಿಯೋಗೆ ಬಾಯ್ ಹೇಳ್ತಾ ಇದ್ದೀನಿ. ಹಾಗೆ ಎಲ್ಲರೂ ನಗ್ತಾ ಇರಿ ನಗಿಸ್ತಾ ಇರಿ ಅಂತ ಹೇಳ್ತಾ ಈ ವಿಡಿಯೋಗೆ ಬಾಯ್ ಹೇಳ್ತಾ